ಪಾಯಸ ಕುದೀತಾ ಇದೆ, ಇಡ್ಲಿ ರೆಡಿ ಆಗ್ತಾ ಇದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಸ್ಕೊತೀನಿ. ಸೊ ಇವತ್ತು ನಾನು ಬಂದಿದ್ದೇನೆ ನನ್ನ ಸಿಸ್ಟರ್ ಮನೆಗೆ. ನೆಕ್ಸ್ಟ್ ಮಂಡೇ ಬರ್ತೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆಲ್ಲ ನೋಡಿ ಬಂದಿದ್ದೇನೆ. ಸೊ ಇವತ್ತು ಎಲ್ಲ ರೆಡಿ ಆಗಿದೆ ಇಲ್ಲಿ, ಮತ್ತು ಬಾಲ್ಕನಿ ತೋರಿಸಿದ್ದೆ ನೋಡಿ, ಈ ಥರ ರೆಡಿ ಆಯಿತು. ಅವಾಗಿನ್ನೂ ಮಾಡ್ತಾಯಿದ್ರು, ಎಕ್ಸ್ಟೆಂಡ್ ಮಾಡಿದ್ರಲ್ಲ, ರೆಡಿ ಮಾಡ್ತಾಯಿದ್ರು. ಫುಲ್ ಆಗಿದೆ, ಮತ್ತು ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಮನೆಯಲ್ಲಿ ಪ್ರೇಯರ್ ಇದೆ, ನನ್ನ ತಂಗಿ ಮನೆಯಲ್ಲಿ. ನೋಡಿ ಹಾಯ್ ಹೇಳ್ತಾ ಇದ್ದಾರೆ, ಎಲ್ಲರೂ ಬ್ಯುಸಿ ಇದ್ದಾರೆ. ಸೊ ಇಲ್ಲಿ ಇಡ್ಲಿ ಅಲ್ಲ, ಇದು ಸಣ್ಣ ಮಾಡ್ತಾ ಇದ್ದಾರೆ. ಪಾಯಸ ಕುದೀತಾ ಇದೆ, ಇಡ್ಲಿ ರೆಡಿ ಆಗ್ತಾ ಇದೆ, ಹೆಸರುಬೇಳೆ ಪಾಯಸ. ಹಾಗೆ ನೋಡಿ ಇಡ್ಲಿ ರೆಡಿ ಆಗ್ತಾ ಇದೆ. ಸಣ್ಣ ಅಂತದು, ಸಣ್ಣ ರೆಡಿ ಆಗ್ತಾ ಇದೆ. ಚಿಕನ್ನು ಮತ್ತೆ ಇದು ಮೊಟ್ಟೆ ಕರಿ, ಓಕೆ. ಇಷ್ಟೆಲ್ಲ ಇಡ್ಲಿ ರೆಡಿ ಆಗಿದೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಖುಷಿಯಲ್ಲಿ ಮರ್ತೇ ಹೋಗ್ಬಿಟ್ಟು. ನಾವು ಬರೋಕ್ಕಿಂತ ಮುಂಚೆನೇ ಮಾರ್ನಿಂಗು ಈ ಥರ ನೋಡಿ ಸ್ಟ್ಯಾಚು ಎಲ್ಲರ ಮನೆಗೂ ತೊಗೊಂಡು ಹೋಗ್ತಾರೆ. ಸೊ ಇವತ್ತು ಬೆಳಿಗ್ಗೆನೇ ತಂದಿದ್ದಾರೆ. ಸೊ ಇವತ್ತು ಫುಲ್ ಡೇ ಮತ್ತು ನೈಟ್ ಇರುತ್ತೆ ಮನೆಯಲ್ಲಿ. ನೆಕ್ಸ್ಟ್ ಮದರ್ ಮೇರಿದು ಮೇರಿ ಮಾತಿದು. ಸೊ ಇದು ಮತ್ತೆ ನೆಕ್ಸ್ಟ್ ಡೇ ಯಾರ ಮನೇಲಿರುತ್ತೆ ಅವರು ತೊಗೊಂಡೋಗ್ತಾರೆ ಇಲ್ಲಿಂದ. ಹೀಗೆ ಇದು ಅಕ್ಟೋಬರ್ ಫುಲ್ ಮಂತು ಹೀಗೆ ನಮ್ಮ ಮನೆಯಲ್ಲಿ ಜಪಮಾಲೆ ಅಂದರೆ ರೋಸರಿ ನಡೆಯುತ್ತದೆ. ಸೊ ಇವತ್ತು ನನ್ನ ಸಿಸ್ಟರ್ ಮನೆಯಲ್ಲಿದೆ. ಹೀಗೆ ಬಂದ ಮೇಲೆ ಮೂರ್ತಿ ಮದರ್ ಮೇರಿದು ಮೂರ್ತಿ ಬಂದ ಮೇಲೆ ಈ ಥರ ಧೂಪದಿಂದ ಎಲ್ಲರೂ ವೆಲ್ಕಮ್ ಮಾಡ್ತಾರೆ ಮನೆಯಲ್ಲಿ. ಒಳಗಡೆ ತೆಗೆದುಕೊಂಡಕ್ಕಿಂತ ಮುಂಚೆ ಹೀಗೆ ಬಾಗಿಲಲ್ಲಿ ಎಷ್ಟು ಜನ ಮನೇಲಿದ್ದಾರೆ ಎಲ್ಲರೂ ಕೂಡ ಈ ಥರ ಮಾಡಿ ಹಾಗೆ ಒಳಗಡೆ ತೊಗೊಂಡು ಬಂದು ಇಡ್ತಾರೆ. ಇದು ಸೇಮ್ ಸ್ಟ್ಯಾಚು ದಿನ ಒಬ್ಬರೊಬ್ಬರ ಮನೆಯಲ್ಲಿ ಹೋಗುತ್ತೆ, ಯಾರ್ಯಾರ ಮನೇಲಿ ಇಟ್ಕೊಂಡಿರ್ತಾರೆ ಅವ್ರ ಮನೆಯಲ್ಲಿ. ಹಾಗೆ ಅದರ ಮುಂದೆ ದೀಪ ಅಥವಾ ಕ್ಯಾಂಡಲ್ ಏನಾದರೂ ಹಚ್ಚಿ ಇಡ್ತಾರೆ. ಇನ್ನು ಸಾಯಂಕಾಲ ಮನೆಯಲ್ಲಿ ಎಲ್ರಿಗೂ ಇನ್ವೈಟ್ ಮಾಡಿರ್ತಾರೆ. ಸೊ ಅವರೆಲ್ಲ ಬಂದು ಜಪಮಾಲೆ ರೋಸರಿ ಅದನ್ನು ಮಾಡ್ತೀವಿ, ಪ್ರೇಯರನ್ನು. ಹಾಗೆ ಸ್ಟ್ಯಾಚು ಮನೇಲಿರುತ್ತೆ, ಹಾಗೆ ಎಷ್ಟು ಸಾರಿ ಬೇಕಾದರೂ ಮಾಡ್ಬೋದು. ನೋಡಿ ಈ ಥರ ಫ್ಲವರ್ ಡೆಕೋರೇಷನ್ ಎಲ್ಲ ನನ್ನ ಸಿಸ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸೊ ಮಾಡಿ ಈ ಥರ ಸ್ಟ್ಯಾಚು ಇಟ್ಟಿದ್ದಾರೆ. ಹಾಗೆ ಎಲ್ಲರೂ ಮನೇಲಿದ್ದೀವಿ, ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ದಾರೆ, ಸ್ವಲ್ಪ ಮಕ್ಕಳು ಕೂಡ. ನೋಡಿ ಇಲ್ಲೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲ 7 ಗಂಟೆಗೆ ಪ್ರೇಯರ್ ಇದೆ. ಪೂಜೆ ಅಥವಾ ರೋಸರಿ ಜಪಮಾಲೆ ಅನ್ಕೋಬೋದು. ಸೊ ಈ ಥರ ಎಲ್ಲ ರೆಡಿ ಮಾಡಿ, ಬಾಲ್ಕನಿ ದೊಡ್ಡದಾಗಿರೋದ್ರಿಂದ ಇಲ್ಲಿ ಕೂಡ ಕೂತ್ಕೊಳ್ತಾರೆ. ಸೊ ಇಲ್ಲಿ ಒಂದು ಮನೇಲಿರೋ ಸ್ಟ್ಯಾಚು ಇದೆ ಅಲ್ಲ, ಅದನ್ನು ಇಲ್ಲಿ ಹೊರಗಡೆ ಇತ್ತು ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಲೈಟಿಂಗ್ ಎಲ್ಲ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಈವ್ನಿಂಗು. ಇವಾಗ ಬಾಲ್ಕನಿ ದೊಡ್ಡದಾಗಿರೋದ್ರಿಂದ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನೋಡಿ ಒಂದೊಂದು ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇದು ನನಗೆ ಕರ್ನಾಟಕದಿಂದ ತಂದಿದ್ದಾರೆ ನೋಡಿ. ಇವರು ನನ್ನ ಸಿಸ್ಟರ್ದು ನಾದಿನಿ, ಇವರು ಬೆಳಗಾವಲ್ಲಿ ಇರ್ತಾರೆ. ಸ್ವೀಟು ಕುಂದ ತಂದಿದ್ದಾರೆ, ಫೇವ್ರೇಟು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೋಡಿ ತುಂಬ ಸ್ವೀಟ್ಸ್ ಎಲ್ಲ ತಂದಿದ್ದಾರೆ. ನೋಡಿ ಇದು ಕಲಾಕ್ ಅಂತಂದಿದ್ದಾರೆ, ನನಗೆ ತುಂಬ ಇಷ್ಟ ಅಂತ. ಸೊ ಅಲ್ಲಿಂದ ಬರಬೇಕಾದ್ರೆ ನಮಗೆಲ್ಲ ತಂದಿರ್ತಾರೆ. ಟೇಸ್ಟಿ ಅನಿಸುತ್ತೆ ನಮ್ಮ ಕರ್ನಾಟಕದ್ದು. ಹಾಗೆ ಗೋವಾದಿಂದ ತಂದ ಕ್ಯಾಶ್ಯೂ ನಟ್ಸು ಪಾಯಸಕ್ಕೆ ಹಾಕೋಕ್ಕೆ ತೆಗೆದಿದ್ದಾರೆ. ಹಾಗೆ ನಾವೆಲ್ಲ ತಿಂತಾ ಇದ್ದೇವೆ ನೋಡಿ, ಇವು ಕೂಡ ಟೇಸ್ಟಿ ಇದೆ. ಪಾಯಸಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಾನು ಬರೋ ಅಷ್ಟರಲ್ಲಿ ಬೆಲ್ಲ ಎಲ್ಲ ಕಟ್ ಮಾಡಾಗಿತ್ತು. ನಾನು ಮಧ್ಯಾಹ್ನ ಬಂದಿದ್ದೇನೆ. ಹಾಗೆ ಅವರು ಮಾರ್ನಿಂಗಿಂದನೇ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಇಡ್ಲಿ ಅಲ್ಲ ಸಾರಿ, ನಾನು ಇಡ್ಲಿ ಅಂತೇನೆ, ಸಣ್ಣ ಚಿಕನ್ ಗ್ರೇವಿ ಮಾಡ್ತಾಯಿದ್ದಾರೆ. ವೆಜಿಟೇರಿಯನ್ಸ್ಗಂತ ಸ್ವಲ್ಪ ಹೊರಗಡೆ ಆರ್ಡರ್ ಮಾಡಿದ್ದಾರೆ. ಇದು ಸೌತೆಕಾಯಿ. ಹಾಗೆ ಸಾಯಂಕಾಲದ ಪ್ರೇಯರ್ಗೆ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಅದು ಪ್ರಿಂಟೌಟ್ಸ್ ಎಲ್ಲ ತೆಕ್ಕೊಳ್ತಾ ಇದ್ದಾರೆ. ನಾವು ಎಲ್ಲ ಲ್ಯಾಂಗ್ವೇಜು ಒಂದೊಂದು ಸಾಂಗು ಹೇಳುವ ಅಂತ, ಹಿಂದಿ, ಇಂಗ್ಲೀಷ್, ಕನ್ನಡ
ಉಂಕಣಿ. ಸಾಯಂಕಾಲ ಆಯಿತು ನೋಡಿ, ಎಲ್ಲ ಕಡೆ ಲೈಟ್ ಆನ್ ಮಾಡಿದ್ರೆ ಚೆನ್ನಾಗಿ ಅನಿಸ್ತದೆ. ಹಾಗೆ ಚೇರ್ಸ್ ಎಲ್ಲ ತಗೊಂಡು ಬಂದು ಸೆಟ್ ಮಾಡಾಯಿತು. ಲೈಟಿಂಗಿಂದ ನೋಡಿ, ಇವಾಗ ಇಲ್ಲಿ ಕೂಡ ಡಿನ್ನರ್ಗೆ ಇಲ್ಲಿ ಹೊರಗಡೆ ಇಡೋದಂತ. ಸೊ ಇಲ್ಲಿ ಒಳಗಡೆ ಕೂಡ ಚೇರ್ಸ್ ಎಲ್ಲ ಇಟ್ಟು ಸೆಟ್ ಆಗಿದೆ. ಇನ್ನು ಜನ ಬರ್ತಾರೆ, ಬಂದಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೂಡ ಲೈಟಿಂಗ್ ಎಲ್ಲ ಆನ್ ಮಾಡಾಯಿತು ನೋಡಿ. ಎಲ್ಲ ಪಾತ್ರೆಯಲ್ಲಿ ಬಿಸಿ ಮಾಡಿ ಹಾಕಿ ಆಗಿದೆ. ಯಾಕಂದರೆ ಒಂದು ಅರ್ಧ ಗಂಟೆಯಲ್ಲಿ ಪ್ರೇಯರ್ ಮುಗಿಯುತ್ತೆ. ಅದರ ನಂತರ ಮತ್ತೆ ಹೊರಗಡೆ ಇಟ್ಟು ಸರ್ವಿಂಗ್ ಅವರೇ ಮಾಡ್ಕೊಳ್ತಾರೆ. ಆ ಥರ ಸೆಟ್ ಮಾಡಿದೆ. ತಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ತಾರೆ ನೋಡಿ. ಇಲ್ಲಿ ರೈಸ್ ಕೂಡ ಮಾಡೇ ಆಗಿದೆ, ಪಾಯಸ ಕೂಡ ಆಗಿದೆ, ಚಿಕನ್ ಮತ್ತು ಸಣ್ಣ ಕೂಡ ಆಗಿದೆ. ಸೊ ಇಲ್ಲಿ ಪುಣೆಯಲ್ಲಿ ನಮ್ಮ ಕರ್ನಾಟಕದ ಸ್ಟೈಲು ಅಡುಗೆ ಮಾಡಿದ್ದೇವೆ. ಪಾಯಸ ಎಲ್ಲ ನಮ್ಮ ಕಡೆದು ಹೆಸರುಬೇಳೆ ಪಾಯಸ ಎಲ್ಲರಿಗೂ ಇಷ್ಟ. ಸೊ ಅದಕ್ಕೆ ಮಾಡಿದ್ದು. ಹಾಗೆ ನೋಡಿ, ವೆಲ್ಕಮ್ ಮಾಡೋಕ್ಕೆ ಇಲ್ಲಿ ಕೂತಿದ್ದಾನೆ ನೇತನ್. ಎಲ್ಲರಿಗೆ ಬಂದವ್ರಿಗೆ ಇವರು ಚೆನ್ನಾಗಾಗಿದೆ ಅಂತ ಮಾತಾಡ್ತಾ ಇದ್ದಾರೆ ನೋಡಿ. ಎಷ್ಟು ದೊಡ್ಡದು ಆಗಿದೆ, ಅದು ಡಬಲ್ ಆಗಿದೆ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಕ್ಕೆ ಬಾಲ್ಕನಿ. ಸೊ ಎಲ್ಲ ಕೂತು ಗೆಟ್ ಟುಗೆದರ್ಗೆ ಸಣ್ಣ ಪ್ರೇಯರು ಪಾರ್ಟಿ ಎಲ್ಲ ಮಾಡೋಕ್ಕೆ ಚೆನ್ನಾಗಾಗಿದೆ ಅಂತ. ಹಾಗೆ ಸ್ವಲ್ಪ ಫೋಟೋಸ್ ಮೆಮರಿಗೆ ತಗೊಳ್ತಾ ಇದ್ದಾರೆ. ನಾವು ಎಲ್ಲ ಬರೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಸಾಂಗ್ಸು. ನಿನ್ನ ನೆರವಿಲ್ಲದೆ ನಿನ್ನ ಬಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ಹಾಗೆ ಒಬ್ಬೊಬ್ರು ಬರ್ತಾ ಇದ್ದಾರೆ ಈಗ. ಇನ್ನು ಟೈಮ್ ಆಯಿತು, ಇನ್ನು ಎಲ್ಲ ಬರ್ತಾರೆ. ಆಫೀಸಿಗೆಲ್ಲ ಹೋಗಿರ್ತಾರಲ್ಲ. ಹಾಗೆ ಮನೆ ತುಂಬ ಈಗ ಧೂಪ ಅಲ್ಲಿ ದೇವ್ರ ಮುಂದೆ ಹಾಕಿ ಮತ್ತು ಮನೆಯಲ್ಲೆಲ್ಲ ಹಾಕ್ತಾ ಇದ್ದಾಳೆ ನನ್ನ ತಂಗಿ. ಸಿಸ್ಟರ್ ಅಂದರೆ ದೊಡ್ಡವಳು ಗೊತ್ತಾಗಲ್ಲ, ಅದಕ್ಕೆ ಚಿಕ್ಕವ್ರು ಅಂತ ಅದಕ್ಕೆ ತಂಗಿ ಅಂತ ಹೇಳ್ತಾ ಇದ್ದೇನೆ. ಅವ್ರು ಯಾವಾಗಲೂ ಹೇಳ್ತಾರೆ ಸಿಸ್ಟರ್ ಅಂತ ಹೇಳ್ತೀಯಾ ಅಂತ. ನನ್ನ ತಂಗಿ, ನಾನು ದೊಡ್ಡವಳು. ಸೊ ಎಲ್ಲ ಕಡೆಯೂ ಧೂಪ ಹಾಕ್ತಾ ಇದ್ದಾಳೆ. ಇವಾಗ ನೋಡಿ, ಲೈಟಿಂಗ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣ್ತದೆ. ಇವಾಗ ದೀಪ ಎಲ್ಲ ಹಚ್ಚಿಡೋದು ಹಚ್ಚಾಯಿತು. ಇವಾಗ ಇನ್ನು ಪ್ರೇಯರ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಮ್ಮದು ಒಂದು ಇರಲಿ ಅಂತ ಫೋಟೋಸ್ ತಗೊಂಡ್ವಿ ನೋಡಿ. ಇವಾಗ ದೀಪ ಹಚ್ತಾ ಇದ್ದಾರೆ. ಪ್ರೇಯರ್ ಸ್ಟಾರ್ಟ್ ಆಯಿತು. ನನ್ನ ಪ್ರಭು ಕ್ರಿಸ್ತನ ತಾಯಿ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ ನಿನ್ನ ಬಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ.
ರೋಸರಿ ಎಲ್ಲ ಮುಗೀತು, ಅಂದರೆ ಜಪಮಾಲೆ ಜಪಸರ ಮುಗೀತು. ಇನ್ನು ಡಿನ್ನರ್ ಏನು ಬೇಕೋ ಅದು ಮಾಡ್ಬೋದು. ಕೆಲವೊಬ್ಬರು ಸ್ನ್ಯಾಕ್ಸ್ ಕೊಡ್ತಾರೆ, ಆದರೆ ಹೆಚ್ಚಾಗಿ ರಾತ್ರಿಯ ಟೈಮು ಊಟದ ಟೈಮ್ ಆಗಿರುತ್ತೆ ಅಂತ ಜಾಸ್ತಿ ಇವಾಗ ಊಟನೇ ಅರೇಂಜ್ ಮಾಡಿರ್ತಾರೆ. ಸೊ ನಾವೇನು ಬಡಿಸ್ತಾ ಇಲ್ಲ, ಅವರೇ ತಮಗೆ ಸರ್ವ್ ಮಾಡಿಕೊಡ್ತಾ ಇದ್ದಾರೆ. ಇದು ಒಳ್ಳೇದಿರುತ್ತೆ, ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾರೆ. ಸೊ ಎಲ್ಲ ಊಟ ಮಾಡಿ ಹೋದರು. ಇನ್ನು ನಮ್ಮ ಸರದಿ ನೋಡಿ ಎಲ್ಲ ಇದೆ ಇಲ್ಲಿ. ಹಾಗೆ ನಾವೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೇವೆ. ತುಂಬಾ ಚೆನ್ನಾಗಾಗಿದೆ. ಬಾಲ್ಕನಿ ಮಾತ್ರ ದೊಡ್ಡದಾಗಿ ಇವಾಗ ಒಳ್ಳೆ ಲೈಟಿಂಗ್ ಎಲ್ಲ ಇತ್ತು, ಚೆನ್ನಾಗಿ ಅನ್ನಿಸ್ತು. ಇವತ್ತಿನ ದಿನ ನೋಡಿ ಅಣ್ಣ ತಂಗಿ ತಿನ್ನಿಸ್ತಾ ಇದ್ದಾಳೆ. ಸೊ ನಾನು ಕೂಡ ನೋಡಿ ಪಾವು ಮತ್ತು ಇಡ್ಲಿ, ಪಾವು ಹೇಳೋದು ಮರೆತು ಹೋಗಿದೆ, ಇತ್ತು ಚಿಕನ್ನು ಮತ್ತು ರೈಸು ಸಲಾಡು. ತುಂಬ ಚೆನ್ನಾಗಾಯಿತು ಇವತ್ತಿನ ದಿನ. ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಫ್ಯಾಮಿಲಿಯೊಂದಿಗಿನ ಇವತ್ತಿನ ಈ ಸ್ಪೆಷಲ್ ಕ್ಷಣಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.